ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಕರ್ತನು ಅವರಿಗೆ ಹೊಳೆಯುತ್ತಾನೆ ಎಂದು ವಾಕ್ಯ ನಮಗೆ ಹೇಳುತ್ತದೆ. ಈಗೋ ಎಲ್ಲ ಮನುಷ್ಯರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಂದೇಶನೇ ಯೇಸು ಜನಿಸಿರುವಾಗ ಬಂದ ಶುಭ ಸಂದೇಶ. ಸೊ ಈ ದಿನದಲ್ಲಿ ಒಂದು ಕ್ರಿಸ್ಮಸ್ ಸಂದೇಶವನ್ನು ಕೇಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಈ ಲೋಕದಲ್ಲಿ ನಮಗಾಗಿ ಹುಟ್ಟಿದ ದೇವಕುಮಾರನನ್ನು ತಿಳಿಸಲು ಅನೇಕರು ಆತನನ್ನು ತಿಳಿಯಬೇಕೆಂದು ದೇವರು ಆರಿಸಿಕೊಂಡ ಒಂದು ಉನ್ನತವಾದಂಥ ಭಾಗ್ಯ. ಈ ಭಾಗ್ಯವನ್ನು ಇವತ್ತು ನಾವು ಕಳಕೋಬಾರದು. ಹಲ್ಲೆಲೂಯಾ. ಸೊ ಈ ದಿನದಲ್ಲಿ ದೇವರನ್ನು ವಿರೋಧಿಸಬೇಡ, ಆತನನ್ನು ಹುಡುಕು ಬದುಕುವಿ ಎನ್ನುವ ಮುಖ್ಯಾಂಶದಲ್ಲಿ ಇವತ್ತು ಈ ಸತ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಒಂದು ವೇದ ವಚನವನ್ನು ನಾನು ತೆಗೆದುಕೊಂಡಿದ್ದೆ. ನಾವು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದುತ್ತೇನೆ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 2 ವರ್ಸಸ್ 2. ಯಹೂದ್ಯರ ಅರಸನಾಗಿ ಹುಟ್ಟಿದಾತನು ಎಲ್ಲಿದ್ದಾನೆ? ಯಾಕಂದರೆ ನಾವು ಮೂಡಲದಲ್ಲಿ ಆತನ ನಕ್ಷತ್ರವನ್ನು ನೋಡಿ ಆತನನ್ನು ಆರಾಧಿಸುವುದಕ್ಕೆ ಬಂದಿದ್ದೇವೆ ಅಂದರು. ಈ 3 ಜ್ಞಾನಿಗಳು, ಈ 3 ಶಾಸ್ತ್ರಿಗಳು ಅರಸನು ಎಲ್ಲಿ ಹುಟ್ಟಿದ್ದಾರೆ ಅಂತ ಬಂದು ಕೇಳುತ್ತಾರೆ. ಸೊ ಅರಸನಂದ್ರೆ ಎಲ್ಲಿ ಹುಟ್ಟುತ್ತಾರೆ? ಅರಮನೆಯಲ್ಲಿ ಹುಟ್ಟುತ್ತಾರೆ. ಇವರೇನು ಮಾಡ್ತಾರೆ? ಸೀದಾ ಹೋಗಿ ಹೇರೋದ ಅರಸನ ಹತ್ರ ಹೋಗಿ ಕೇಳುತ್ತಾರೆ. ಈ ರೀತಿ ಯಹೂದ್ಯರ ಅರಸನಾಗಿ ಹುಟ್ಟಿದಾತನು ಎಲ್ಲಿದ್ದಾನೆ ಅಂತ ಹೋಗಿ ಕೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣ ಹೇರೋದ ಅರಸನಿಗೆ ತುಂಬ ಭಯ ಆಗೋಯ್ತು. ನಾನು ಒಂದು ಅರಸನು ಇಲ್ಲಿದ್ದೇನೆ, ಇನ್ನೊಬ್ಬ ಅರಸನು ಹುಟ್ಟಿದಾನ, ಇಲ್ಲ ಇದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಹೇರೋದ ಅರಸನು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆತನು ಪ್ರಾರಂಭ ಮಾಡ್ತಾರೆ. ಮಂತ್ರ ಮಾಡೋದು, ತಂತ್ರಗಳು ಮಾಡೋದು, ಏಮಾರಿಸೋದು, ಮೋಸ ಮಾಡುವುದು, ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆತನು ಪ್ರಾರಂಭ ಮಾಡ್ತಾನೆ. ನೋಡಿ, ಅದೇ ಅಧ್ಯಾಯದಲ್ಲಿ 3ನೇ ವಚನ ಹೀಗೆ ಹೇಳುತ್ತದೆ, ಅರಸನಾದ ಹೇರೋದನು ಇವುಗಳನ್ನು ಕೇಳಿ ಅವನು ಯೆರೂಸಲೇಮಿನವರೆಲ್ಲರೊಂದಿಗೆ ಕಲವರಪಟ್ಟನು ಎಂದು ವಾಕ್ಯ ನಮಗೆ ಇಲ್ಲಿ ಹೇಳುತ್ತದೆ. ಸೊ ಹೇರೋದ ಅರಸನು ಮಾತ್ರ ಇಲ್ಲ, ಹೇರೋದ ಅರಸನ ಜೊತೆಯಲ್ಲಿ ಇದ್ದಂಥ ಯೆರೂಸಲೇಮಿನವರೆಲ್ಲರೊಂದಿಗೆ ಅವರು ಕಲವರಪಟ್ಟರು. ಹಿ ವಾಸ್ ಟ್ರಬಲ್ಡ್ ಅಂತ ವೇದ ನಮಗೆ ಹೇಳುತ್ತದೆ. ಸೊ ದೇವರನ್ನು ವಿರೋಧಿಸುವಾಗ ಹೋರಾಟನೇ, ಗೊಂದಲನೇ, ಬಲಹೀನನೇ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಿಲ್ಲುವಾಗ ಹೋರಾಟ ಪ್ರಾರಂಭ ಆಗುತ್ತದೆ. ಇವರು ಹೇಳಿದ್ರು, ನಮ್ಮ ರಾಜ್ಯಕ್ಕೆ ಕೆಲಸ ಇಡಲು ಒಬ್ಬ ಅರಸನ ಹುಟ್ಟಿದಾನ, ಹಾಗಾದರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೆ, ನಮ್ಮ ಗತಿ ಏನಾಗುತ್ತದೆ ಎಂದು ಅವರು ಕಲವರಪಟ್ಟರು ಎಂದು ವಾಕ್ಯ ನಮಗೆ ಇಲ್ಲಿ ಹೇಳುತ್ತದೆ. ನಮ್ಮ ರಾಜ್ಯಕ್ಕೆ ಒಂದು ಅಂತ್ಯ ಬರುತ್ತದೆ, ಆದರೆ ಯೇಸುವಿನ ರಾಜ್ಯ ಅಂತ್ಯನೇ ಇಲ್ಲದ ಒಂದು ರಾಜ್ಯ. ಹಲ್ಲೆಲೂಯಾ. ಆ ರಾಜ್ಯವನ್ನು ಅಂಗೀಕರಿಸಲು ನಾವು ಕಲವರ ಪಡಬಾರದು. ಯಾಕಂದರೆ ಇಂದು ಎಂದು ಸದಾಕಾಲ ಜೀವಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ನೋಡ್ರಿ, ಈ ಹೇರೋದ ಅರಸನು ತುಂಬ ಕಿಲ್ಲಾಡಿ. ಆತನು ಏನು ಮಾಡ್ತಾನೆ? ಅರಸನು ಎಲ್ಲಿ ಹುಟ್ಟುತ್ತಾನೆ ಅಂತ ಬಂದು ಕೇಳುತ್ತಾನೆ. ನೋಡಿ, ಆತನ ಸುತ್ತಲೂ ದೇವ ಜನರು ಇದ್ದಾರೆ, ಆತನ ಸುತ್ತಲೂ ವೇದವನ್ನು ಅರಿತ ಜನರು ಇದ್ದಾರೆ. ಇವ್ರು ಏನು ಮಾಡ್ತಾರೆ? ಅವ್ರು ಕಂಡಿಡಿದು ಬೇರೆ ಹೇಳುತ್ತಾರೆ, ಅರಸನು ಬಂದು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾರೆ ಎಂದು ಅವರು ಕಂಡಿಡಿದು ಬೇರೆ ಹೇಳುತ್ತಾರೆ ಹೇರೋದನ ಅರಸನಿಗೆ. ನೋಡಿ, ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು ಯೇಸು ಆಳ್ವಿಕೆ ಮಾಡಲಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಯೇಸುವನ್ನು ವಿರೋಧಿಸಿದರೆ ನಮ್ಮ ಜೀವಿತ, ನಮ್ಮ ಪ್ರಯಾಸ ಎಲ್ಲವೂ ನಾಶ ಆಗಿಬಿಡುತ್ತದೆ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಈ ಕ್ರಿಸ್ಮಸ್ ದಿನದಲ್ಲಿ ನಾವು ದೇವರನ್ನು ಮತ್ತೊಬ್ಬರಿಗೆ ತಿಳಿಸಬೇಕು, ಪಾಪದಿಂದ ಬಿಡಿಸಬೇಕು. ಅದೇ ನಿಜವಾದ ಕ್ರಿಸ್ಮಸ್ ಆಚರಣೆ. ಸೊ ನಮ್ಮ ಜೀವಿತ ಮುಖಾಂತರವಾಗಿ ಅನೇಕ ಆತ್ಮಗಳನ್ನು ನಾವು ಆದಾಯ ಮಾಡಬೇಕು. ಹಲ್ಲೆಲೂಯಾ. ನೋಡಿ, ವೇದ ವಚನ ಹೀಗೆ ಹೇಳುತ್ತದೆ. ಮತ್ತಾಯ 2:20ನೇ ವಚನವನ್ನು ನಾನು ಓದುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 2 ವರ್ಸಸ್ 20. ಎದ್ದು ಶಿಶುವನ್ನು ಅದರ ತಾಯಿಯನ್ನು ಕರೆಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಯಾಕಂದರೆ ಶಿಶುವಿನ ಪ್ರಾಣವನ್ನು ತೆಗೆಯಬೇಕೆಂದು ಹುಡುಕುವವರು ಸತ್ತು ಹೋದರು ಎಂದು ಹೇಳಿದನು. ಸೊ
ಸೊ ಶಿಶುವಿನ ಪ್ರಾಣವನ್ನು ಹುಡುಕಿದ ಏರೋದಾರಸನು ಸತ್ತು ಹೋದನು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಶಿಶುವಿನ ಪ್ರಾಣವನ್ನು ಹುಡುಕುವವರು ಸತ್ತು ಹೋದರು ಎಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೊ ಈ ದಿನಗಳಲ್ಲಿ ಯೇಸುವಿನ ಜನ್ಮವನ್ನು ನಾವು ಮತ್ತೊಬ್ಬರಿಗೆ ತಿಳಿಸಬೇಕು. ಯಾಕಂದರೆ ಅವರು ನಿಮ್ಮನ್ನು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ಹಾಲೆಲೂಯ. ನೋಡಿ, ವೇದದಲ್ಲಿ ಒಂದು ಒಳ್ಳೆ ವೇದ ವಚನ ಇದೆ. ಇಬ್ರಾಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನವನ್ನು ನಾನು ಓದುತ್ತೇನೆ. ಹೀಬ್ರೂಸ್ ಚಾಪ್ಟರ್ 10 ವರ್ಸಸ್ 31. ಜೀವವುಳ್ಳ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದು ಎಂದು ವೇದ ನಮಗೆ ಎಚ್ಚರಿಸುತ್ತದೆ. ಬರೀ ಕ್ರೈಸ್ತರಿಗೆ ಮಾತ್ರ ಯೇಸು ಬಂದಿಲ್ಲ. ಈಗೋ ಎಲ್ಲ ಮನುಷ್ಯರಿಗೆ ಅತೀಕ ಸಂತೋಷ, ಮಹಾ ಸಂತೋಷ ಉಂಟು ಮಾಡುವ ಶುಭ ಸಂದೇಶನೇ ಯೇಸು ಜನಿಸಿರುವಾಗ ಬಂದ ಶುಭ ಸಂದೇಶ. ಯಾರು ಬೇಕಾದರೂ ದೇವರನ್ನು ನಂಬಬಹುದು. ಆ ರೀತಿಯಾದ ದೇವರನ್ನು ನಾವು ಆಚರಿಸಬೇಕು. ನಾವು ಅರಿತುಕೊಂಡಂಥ ದೇವರನ್ನು ನಾವು ಮತ್ತೊಬ್ಬರಿಗೆ ತಿಳಿಸಬೇಕು. ನಾವು ಪ್ರಾರ್ಥನೆ ಮಾಡಬೇಕು. ದೇವರಿಗಾಗಿ ಕಾದಿರು, ದೇವರನ್ನು ತಿಳಿಸು. ಸೊ ದೇವರನ್ನು ತಿಳಿಸುವಾಗ ನಮಗೆ ಭಾಗ್ಯ ಸಿಗುತ್ತದೆ. ಹಾಲೆಲೂಯ. ಸೊ ನಾವು ಇರುವವರೆಗೂ ದೇವರನ್ನು ನಾವು ಪ್ರೀತಿಸಬೇಕು. ನಾವು ಇರುವವರೆಗೂ ದೇವರನ್ನು ಸೇವಿಸಬೇಕು. ಮಾತ್ರವಲ್ಲದೆ ನಮ್ಮ ಜೀವಿತದ ಮುಖಾಂತರ ಅಟ್ಲೀಸ್ಟ್ ಒಂದು ಆತ್ಮ ಆದರೂ ನಾವು ದೇವರಿಗಾಗಿ ನಾವು ಕರ್ಕೊಂಡು ಬರಬೇಕು. ಹಾಲೆಲೂಯ. ವಿಲಿಯಂ ಬೂತ್ ಎನ್ನುವ ಒಬ್ಬ ದೈವ ಮನುಷ್ಯರು ಅವರನ್ನು ತೀರ ಬಡತನದಲ್ಲಿ ದೇವರವರನ್ನು ನಡೆಸಿಕೊಂಡು ಬಂದರು. ಅವರು ಹೇಳಿದರು, ನಾನು ಸತ್ತ ನಂತರ ನನ್ನ ಸ್ಮಶಾನದ ಹತ್ರ ಬಂದು ಒಂದು ಆತ್ಮ ಬಂದು ಈ ಮನುಷ್ಯನ ಮುಖಾಂತರವಾಗಿ ನಾನು ದೇವರನ್ನು ತಿಳಿದುಕೊಂಡೆ ಎಂದು ಒಂದು ಹನಿ ಕಣ್ಣೀರನ್ನು ಸುರಿಸುವಾಗ ಅದೇ ನನಗೆ ಒಂದು ದೊಡ್ಡ ಭಾಗ್ಯ ಅಂತ ವಿಲಿಯಂ ಬೂತ್ ಅವರು ಹೇಳಿದರು. ಸೊ ಸೇವೆ ಅನ್ನುವುದು ಒಂದು ಸಾಧಾರಣವಾದದಲ್ಲ. ಸೇವೆ ಅನ್ನೋದು ಒಂದು ರಾಜತ್ವ ಭಾಗ್ಯ. ಹಾಲೆಲೂಯ. ಮಿನಿಸ್ಟ್ರಿ ಇಸ್ ಅ ಕಿಂಗ್ಶಿಪ್. ಹಾಲೆಲೂಯ. ಹಾಗೆ ಈ ಜ್ಞಾನಿಗಳು ಅವರು ದೇವರನ್ನು ಹುಡುಕಿದ್ರು ಎಂದು ವಾಕ್ಯ ನಮಗೆ ಹೇಳುತ್ತದೆ. ಸರಿ, ಇವರು ಯಾವ ದೇಶದ ಜ್ಞಾನಿಗಳು ಎಂದು ನಾವು ನೋಡಬೇಕಾದ್ರೆ ಇವರು ಮೂಡಲ ದೇಶದ ಜ್ಞಾನಿಗಳು. ಸೊ ಈ ಮೂಡಲ ದೇಶದಲ್ಲಿ ತುಂಬ ವಿಶೇಷವಾದ ದೇಶಗಳು, ವಿಶೇಷವಾದ ಪ್ರದೇಶಗಳು ಯಾವುವು ಎಂದು ನಾವು ನೋಡಬೇಕಾದ್ರೆ ಚೈನಾ, ಇಂಡಿಯಾ, ಆಫ್ಘಾನಿಸ್ತಾನ್ ಈ 3 ದೇಶಗಳು ತುಂಬ ವಿಶೇಷವಾದ ಪ್ರದೇಶಗಳು ಮೂಡಲದಲ್ಲಿ. ಈ ಬರ್ನಲನವರು ಅವರು ಚರಿತ್ರೆ ಬರೆದ ಜನರಲ್ ವ್ಯಾಲ್ಯೂಸ್ ಬಂದು ಅವರು ಬರೆಯುವಾಗ ಈಗ ಹೇಳಿದ್ರು, ಆ 3 ಜ್ಞಾನಿಗಳಲ್ಲಿ ಒಂದು ಜ್ಞಾನಿ ಬಂದು ನಮ್ಮ ಭಾರತ ದೇಶದಿಂದ ಬಂದಿರೋರಂತೆ. ನಮ್ಮ ಇಂಡಿಯಾದಿಂದ ಒಂದು ಜ್ಞಾನಿ ನಮ್ಮ ಇಂಡಿಯಾದಿಂದ ಬಂದಿದ್ದಾರಂತೆ. ನೋಡಿ, ಹಾಗಾದರೆ ನಮ್ಮ ದೇಶದಲ್ಲಿ ಇದ್ದಂಥ ಜ್ಞಾನಿಗಳು ಅವರು ದೇವರನ್ನು ಹುಡುಕಿದ್ದಾರೆ. ಹಾಲೆಲೂಯ. ಇವತ್ತು ನೋಡ್ರಿ, ನಮ್ಮ ದೇಶದಲ್ಲಿ ಎಷ್ಟು ರೀತಿಯಾದ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಭಯೋತ್ಪಾದನೆಗಳು, ಹಗೆತನಗಳು, ಮಾನವೀಯತೆಯನ್ನು ದ್ವೇಷಿಸುವುದು, ಕೊಳ್ಳುವುದು, ಈ ರೀತಿ ಅನೇಕ ರೀತಿಯಾದ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ಈ ದೇವರನ್ನು ನಾವು ತಿಳಿಸಿದ್ರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಶಾಪಗಳು ಸಂಪೂರ್ಣವಾಗಿ ವಿನಾಶ ಆಗಿಬಿಡುತ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮಾತ್ರವಲ್ಲದೆ ಇಲ್ಲಿ ನೋಡುತ್ತೇವೆ ನಾವು ಈ 3 ಜ್ಞಾನಿಗಳು ದೇವರನ್ನು ಹುಡುಕಿದ್ರು. ಒಂದು ವೇದ ವಚನವನ್ನು ನಾವು ಓದೋಣ. ಕೀರ್ತನೆ 9, 10ನೇ ವಚನವನ್ನು ನಾನು ಓದುತ್ತೇನೆ. ಸ್ಯಾಮ್ಸ್ ಚಾಪ್ಟರ್ 9 ವರ್ಸಸ್ 10. ನಿನ್ನ ಹೆಸರನ್ನು ತಿಳಿದವರು ನಿನ್ನಲ್ಲಿ ಭರವಸೆ ಇಡುವರು. ಓ ಕರ್ತನೆ, ನಿನ್ನನ್ನು ಹುಡುಕುವವರನ್ನು ನೀನು ತೊರೆದು ಬಿಡುವುದಿಲ್ಲ. ದೇವರನ್ನು ಹುಡುಕುವವರನ್ನು ದೇವರು ಅವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಾಲೆಲೂಯ. ದ ಲಾರ್ಡ್ ಹ್ಯಾವ್ ನಾಟ್ ಫರ್ಸೇಕನ್ ದೆಮ್. ಇನ್ನೊಂದು ವಚನ ಕೂಡ ಹೀಗೆ ಹೇಳುತ್ತದೆ. ಕೀರ್ತನೆ 34, 10ನೇ ವಚನ ಹೀಗೆ ಹೇಳುತ್ತದೆ. ಸ್ಯಾಮ್ಸ್ 34 ವರ್ಸಸ್ 10. ಪ್ರಾಯದ ಸಿಂಹಗಳು ಕೊರತೆಯಾಗಿ ಹಸಿಯುತ್ತವೆ, ಆದರೆ ಕರ್ತನನ್ನು ಹುಡುಕುವವರು ಯಾವ ಒಳ್ಳೆಯದಕ್ಕಾದರೂ ಕೊರತೆ ಪಡುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹಿಂಗೆ ಹೇಳುತ್ತದೆ. ಪ್ರಾಯದ ಸಿಂಹಗಳಂದರೆ ಯೌವನ ಪ್ರಾಯದ ಸಿಂಹಗಳು. ಸೊ ಎಷ್ಟು ಮೇಲಿಗೂ ಯಾವ ಒಳ್ಳೆತನಕ್ಕಾದರೂ ಅವರು ಕೊರತೆ ಪಡುವುದಿಲ್ಲ, ಯಾವ ಮೇಲಿಗೂ ಕಡಿಮೆ ಆಗುವುದಿಲ್ಲ ಎಂದು ವೇದ ನಮಗೆ ಹೇಳುತ್ತದೆ. ಸೊ ನಮಗೆ ಅವಕಾಶ ಸಿಕ್ಕಿದ್ರೂ ಸರಿ, ಸಿಕ್ಕಿಲ್ಲ ಅಂದ್ರೂ ಸರಿ, ನಾವು ದೇವರನ್ನು ನಾವು ಸೇವಿಸಬೇಕು. ನೋಡಿ, ಕಾಲವೆಲ್ಲ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಇಕ್ಕಟ್ಟುಗಳು, ಸಂಕಷ್ಟಗಳು, ಇದಕ್ಕೆ ಬೇರೆ ದಾರಿನೇ ಇಲ್ಲವಾ ಎಂಬುದಾಗಿ ನಾವು ಹೇಳುತ್ತೇವೆ.
ಆದರೆ ಯಾವಾಗ ನಮ್ಮ ಸಮಸ್ಯೆಗಳು ತೀರಿ ಹೋಗುತ್ತದೆ ಗೊತ್ತಾ? ನಾವು ಯಾವಾಗ ದೇವರನ್ನು ಹುಡುಕುತ್ತೇವೋ, ನಾವು ಯಾವಾಗ ದೇವರಿಗಾಗಿ ಸೇವೆ ಮಾಡುತ್ತೇವೋ, ಅವರ ನೀತಿಯನ್ನು, ಅವರ ನಾಮವನ್ನು ನಾವು ಹುಡುಕುವಾಗ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಒಳ್ಳೆಯದಕ್ಕಾದರೂ ಕೊರತೆ ಪಡುವುದೇ ಇಲ್ಲ. ಸೊ ದೋಸ್ ಹೂ ಸೀಕ್ ದ ಲಾರ್ಡ್ ಲ್ಯಾಕ್ ನೋ ಗುಡ್ ಥಿಂಗ್ಸ್ ಅಂತ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಸೊ ದೇವ ಜನರಾದ ನಾವು ತುಂಬ ಗಮನವಾಗಿ ಇರಬೇಕು, ತುಂಬ ಎಚ್ಚರಿಕೆಯಾಗಿ ಇರಬೇಕು. ಈ ಲೋಕದಲ್ಲಿ ಅನೇಕ ಅಗತ್ಯಗಳಿದೆ, ಆದರೆ ಈ ಲೋಕ ಮುಗಿದ ನಂತರ ನಮ್ಮೆಲ್ಲರಿಗೂ ಒಂದು ಅಗತ್ಯವಿದೆ, ಅದು ನಿತ್ಯ ರಾಜ್ಯ. ಹಲ್ಲೆಲೂಯಾ, ಇಟರ್ನಲ್ ಲೈಫ್. ಅದಕ್ಕಾಗಿಯೇ ನಾವು ಸೇವೆ ಮಾಡ್ತಾ ಇದ್ವಿ. ನಮಗೆ ಆ ಭಾಗ್ಯವನ್ನು ದೇವರು ಕೊಡಲಿಕ್ಕೆ ಬಲ್ಲವರಾಗಿದ್ದಾರೆ. ಆ ಒಂದು ಭಾಗ್ಯಕ್ಕಾಗಿಯೇ ನಾವು ದೇವರನ್ನು ಹುಡುಕುತ್ತಾ ಇದ್ದೇವೆ. ಹಲ್ಲೆಲೂಯಾ. ನೋಡಿ, ವಾಕ್ಯ ಕೂಡ ಹೀಗೆ ಹೇಳುತ್ತದೆ, ನೀವು ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲವೂ ನಮಗೆ ದೊರಕುವವು, ಕೂಡಿಸಲ್ಪಡುವವು ಎಂದು ವಾಕ್ಯ ನಮಗೆ ಹೇಳುತ್ತದೆ. ಸೊ ಸೀಕ್ ye first the kingdom of God and his righteousness and all these things shall be added unto you. ಸೊ ನಾವು ದೇವರನ್ನು ಹುಡುಕುವಾಗ, ದೇವರಿಗಾಗಿ ನಾವು ಸೇವೆ ಮಾಡುವಾಗ, ಆವಾಗ ದೇವರು ನಮಗೆ ತೃಪ್ತಿಯಾದ ಆಹಾರವನ್ನು ಕೊಟ್ಟು ನಮ್ಮನ್ನು ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ಅದನ್ನು ಮೊದಲನೇದಾಗಿ ಅವರ ದೇವರ ರಾಜ್ಯವನ್ನು, ಆತನ ನೀತಿಯನ್ನು ನಾವು ಹುಡುಕಬೇಕು. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ವಾಕ್ಯ ಹೆಂಗೆ ಹೇಳುತ್ತದೆ, ಮತ್ತಾಯ 2:10 ನಾನು ಓದುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 2:10. ಅವರು ಆ ನಕ್ಷತ್ರವನ್ನು ಕಂಡು ಅತ್ಯಧಿಕವಾದ ಆನಂದದಿಂದ ಅವರು ಸಂತೋಷಪಟ್ಟರು ಎಂದು ವಾಕ್ಯ ನಮಗೆ ಹೇಳುತ್ತಾರೆ. ಹಲ್ಲೆಲೂಯಾ. ಸೊ ದೇವರನ್ನು ಹುಡುಕುವವರಿಗೆ ಅತ್ಯಧಿಕವಾದ ಸಂತೋಷ, ಅತ್ಯಧಿಕವಾದ ಆನಂದನೇ. ಎಂಥ ಒಂದು ಭಾಗ್ಯವಿದು. ದೇ ರಿಜಾಯ್ಸ್ಡ್ ವಿತ್ ಎಕ್ಸೀಡಿಂಗ್ಲಿ ಗ್ರೇಟ್ ಜಾಯ್ ಅಂತ ಇದೆ. ಎಂಥ ಒಂದು ಭಾಗ್ಯವಿದು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ಮಸ್ ದಿನದಲ್ಲಿ ಅವರೆಲ್ಲರೂ ಅಭಿಷೇಕದಿಂದ ತುಂಬಿಸಲ್ಪಟ್ಟರು, ಅವರೆಲ್ಲರೂ ಸಂತೋಷದಿಂದ ತುಂಬಿಸಲ್ಪಟ್ಟರು ಎಂದು ವಾಕ್ಯ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಸೊ ಈ ದಿನದಲ್ಲಿ ಅದೇ ಅಭಿಷೇಕದಿಂದ, ಅದೇ ಸಂತೋಷದಿಂದ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಈ ದಿನದಲ್ಲಿ ತುಂಬಿಸಿ ನಡೆಸಲಿ. ಸೊ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್ and a prosperous new year. God bless you.